ದಿಶಾ ಹೀಗೆ ಮಾಡ್ತಿ ಅಂತ ಕೇಳಕ್ ಹೋದ್ರೆ ಥೂ ಬೇವರ್ಸಿ ಮುಂಡೆ, ಥೂ ಮನೆ ಹಾಡಿ ಮನೆ ಮುರುಕಿ ಗೂಬೆ ಮುಕ್ತೋಳೆ ಅಂತ ಬೈಯಕ್ ಶುರು ಮಾಡ್ದ ಸ್ವಾಮಿ. ಜೊತೆಗೆ ಪಿಪಿ ಮುಖದವಳೆ ಅಂತನೂ ಬೈದಿದ್ದಾನೆ ಸ್ವಾಮಿ. ಅವರೇ ಸ್ವಾಮಿ ನಮ್ಮಮ್ಮ. ಸರ್, ಹೆಣ್ಮಕ್ಳಿಗೆ ಕೆಟ್ಟ ಮಾತಲ್ಲಿ ಬೈದಿದ್ದಕ್ಕೆ ಸೆಕ್ಷನ್ 354ರಲ್ಲಿ ಸೇರಿಸ್ಬೋದಲ್ಲ ಸರ್? ಸರ್ 354 ಆಗಲ್ಲ, 1000 ಮೇಲೆ ಹಾಕ್ಬೇಕು ಅವನಿಗೆ. ಸರ್ ನಾನು ಹಂಗೆಲ್ಲ ಬೈದೇ ಇಲ್ಲ ಸರ್, ನಮ್ಮ ಅಪ್ಪನ ಮೇಲೆ ಆಣೆಗೂ ಸುಮ್ಮನೆ ತಳ್ದೆ ಅಷ್ಟೇ. ಏಯ್ ಸುಮ್ನೆ ನಿಂತ್ಕೊಂಡ್ರೆ ಸರಿ. ಇದನ್ನು ತಡೆಯಲು ಬಂದ ನಮ್ಮ ತಂದೆ ಅಂದ್ರೆ ಅವರ ದೊಡ್ಡಪ್ಪ ಶ್ರೀಮಾನ್ ವೇಣುಗೋಪಾಲ್ ಅವರಿಗೆ ಥೂ ನಿನ್ನ ಬಡ್ಡಿ ಮಗನೆ, ಥೂ ಹಲ್ಕ ನನ್ನ ಮಗನೆ, ನಿಂದು ಒಂದ್ ಜನವನ, ಥೂ ಅಂತ ಬಾಯಿ ತುಂಬಾ ಎಣ್ಣೆ ತುಂಬ್ಕೊಂಡು ಮುಖದ ಮೇಲೆ ಉಗಿದು ಸಗಣಿ ತುಳಿದ ಕಾಲಿಂದ ಅವ್ರ ಮುಖದ ಮೇಲೆ ಒದ್ದು ಹೊಡೆದು ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಕ್ಕೆ ಸೆಕ್ಷನ್ 307ರಲ್ಲಿ ಕೇಸ್ ಹಾಕ್ಬೋದ ಸ್ವಾಮಿ? ಯಾವನ ಇವನು ಇನ್ನ 300 ಇದೆಯಲ್ಲೋ, 2000 ಮೇಲೆ ಹಾಕಿ ಸರ್ ಇವನಿಗೆ. ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಸರ್ ತಲೆ ಗಾಯ ಆಗಿಲ್ಲ ಏನಿಲ್ಲ ಸರ್. ನೋಡಿ ನೋಡಿ ಸುಮ್ಮನೆ ನಾಟಕ ಮಾಡ್ತಾರೆ ನೋಡಿ ಸರ್. ಸುಮ್ಮನೆ ನಿಂತ್ಕೊಳಕ್ ಆಗಲ್ಲ ನಿನ್ಗೆ? ನಮಸ್ಕಾರ ಸರ್. ಎಲ್ಲಮ್ಮ ಮೀನಾಕ್ಷಿ ಅವರು? ಇದೆ ಸರ್ ಕೇಸು. ಮಾನ ಮರ್ಯಾದೆ ಇಲ್ವೇನ್ರಿ ನಿಮ್ಗೆ? ಊರ್ನವ್ರು ಓಡಾಡೋ ಜಾಗದಲ್ಲಿ ಬೇಲಿ ಹಾಕೊಂಡು ಕಿತ್ತಾಕ್ರು ಆ ಬೇಲಿನ. ಸರ್ ಇದು ಸಿವಿಲ್ ಕೇಸ್, ನಮ್ಮ ಲಾಯರ್ ಬರ್ತಾರೆ, ಅವರೇ ಮಾತಾಡ್ತಾರೆ. ಸರ್ ಗುಂಡಿ ಹಾಕೊಳ್ಳೋ. ಸ್ಟೇಷನಲ್ಲಿ ಚೆನ್ನಾಗಿರ್ತಿಲ್ಲ ಸರ್. ಏಯ್ ಬಟ್ಟೆ ಗುಂಡಿ ಹಾಕೊಳ್ಳೋ. ಏನ್ರಿ ಇದೆಲ್ಲ ಗುಂಪು ಕಟ್ಕೊಂಡು ಕೇಸಕ್ಕೆ ಸಂಬಂಧಪಟ್ಟವ್ರನ್ನ ಬಿಟ್ಟು ಮಿಕ್ಕದವ್ರನ್ನೆಲ್ಲ ಹೊರಗಡೆ ಕಳ್ಸ್ರೆ? ಎಸ್ ಸರ್, ಹೋಗ್ರಿ ಹೋಗ್ರಿ ಎಲ್ಲ. ನಡೀರಿ ನಡೀರಿ. ಕೇಸ್ನ ಸೆಟಲ್ಮೆಂಟ್ ಮಾಡ್ಕೋ ಆದಷ್ಟು ಬೇಗ, ಸರಿನಾ? ಬಸ್ಸಿ ಕಾಸಿದ್ದೇನಾ? ಸರಿ ಹೊರಡಿಗ ಇಲ್ಲಿಂದ. ಹಾಗೆ ಗಣಪತಿ ಹತ್ರ ಬಿಟ್ಬಿಡಪ್ಪ. ಬರ್ತೀನೋ? ಹತ್ತು ನೋಡೋಣ. ಬಿಡಿ ಸರ್. ಎಲ್ಲಿಂದ ಬರ್ತಾವ ಇವು? ಮೀನಾಕ್ಷಿ ನಿಂತ್ಕೋ. ನೋಡೋ, ಇವರೆಲ್ಲ ಕಿತ್ತೋಗಿರೋ ನನ್ನ ಮಕ್ಕಳು. ಇವ್ರನ್ನ ನಂಬ್ಕೊಂಡು ನೀನು ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಹೋದ್ರೆ ಇನ್ 10 ವರ್ಷ ಹೋದ್ರು ನಿನ್ ಜಮೀನನ್ನ ನೀನ್ ಮಾರಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ಗೋಪಾಲ್ ಸ್ವಾಮಿನ ಹತ್ರ ಇಟ್ಕೊಂಡು ನೀನ್ ವ್ಯವಹಾರ ಮಾಡ್ಕೊ. ತುಂಬಾ ಜನಕ್ಕೆ ಅವನು ಈ ತರ ಕೇಸಸ್ನ ಸೆಟಲ್ ಮಾಡ್ಕೊಟ್ಟಿಯಾನೆ. ಇಂಥವ್ರಿಗೆಲ್ಲ ಕಾನೂನು ಗೀನೂನು ಅಂದ್ರೆ ತಲೆಗೆ ಹೋಗಲ್ಲ. ದೇವ್ರು ತಿಂಡ್ರು ಅಂದ್ರೆ ಮಾತ್ರ ಒಪ್ಕೊಂಡ್ಬಿಡ್ತಾರೆ. ಸೋಮವಾರ ಬರ ಕೇಳಿದ್ನಲ್ಲ ನಿಂಗೆ? ನನ್ನ ಮದ್ವೆ ಇತ್ತು ಸ್ವಾಮಿ. ದೇಹ ಸುಖ ಕೇಳುತ್ತಲ್ವಾ? ಸ್ವಾಮಿ, ಪೀಡೆ ಒಳಗಿನ್ನೇನ್ ಮಾಡುತ್ತೆ? ಇತ್ತೀಚೆಗೆ ಕುಡಿಯೋ ಜಾಸ್ತಿಯಾಗಿ ಯಾರಿಗೂ ಮರ್ಯಾದೆನೆ ಕೊಡಲ್ಲ. ಎತ್ತವ್ರ ಮೇಲೆ ಕೈ ಮಾಡ್ತಾನೆ ಸ್ವಾಮಿ. ಪಿಶಾಚಿ ಒಳ್ಳೇದ್ ಮಾಡುತ್ತೀನೋ? ಇಲ್ಲ ಸ್ವಾಮಿ. ನನಗೆ ಎದುರು ಮಾತಾಡ್ತೀನೋ? ಯಾರಪ್ಪ ಅದು? ಅಯ್ಯೋ ನೀನೇನಪ್ಪ ಅಲ್ಲಕ್ಕಪ್ಪ ನಿಂತಿದ್ಯಾ? ಬಾರಪ್ಪ ಬಾರೋ. ಶಾಕಿನಿ ಡಾಕಿನಿ ತಗೊಳ್ಳೋ. ನೇಪಾಳದಿಂದ ಭೂತ ತಂದಿದ್ದ ತಾಯಿ ನಿನಗೋಸ್ಕರ ಕಳಿಸಿದ್ದಾಳೆ. ನೋಡಪ್ಪ ನೋಡು. ಧೂಳಿದ್ಯೇನಪ್ಪ? ಧೂಳು ಕಾಣ್ತಿದೆ ಸ್ವಾಮಿ. ಧೂಳಿದ್ರೆ ಒರಿಜಿನಲ್ಲು, ಇಲ್ಲಾಂದ್ರೆ ಗಾಜು ಕಣೋ. ಬೆಂಗಳೂರಲ್ಲಿ 10-20 ಮಾಡ್ತಾರೆ. ನೀನು ಬೊಗುತ್ನಲ್ವೇ 2,000 ರೂಪಾಯಿ ಕೊಡು. ಅಷ್ಟೊಂದಿಲ್ಲ ಸ್ವಾಮಿ. ಮತ್ತೆ ಎಷ್ಟಿದೆಯಪ್ಪ? 50 ರೂಪಾಯಿ ಇದೆ. ಮಣಿ ಕೊಡು. ಹಾ ತಗೋಪ್ಪ. ಏನ್ ಸ್ವಾಮಿ ಇದು ಜಲ್ಲಿಕಲ್ಲು? ಹಣೆ ಬರಕ್ಕೆ ಯಾವ ಕಲ್ಲಾದ್ರೇನಪ್ಪ? ಕೆಂಪು ದಾರದಲ್ಲಿ ಸೊಂಟಕ್ಕೆ ನಡೆ ಮತ್ತೆ ಕಟ್ಕೋ, ತಾಗ್ಬೇಕು, ಮಕ್ಳಾಗ್ತವೆ. ದುಡ್ಡು ಕೊಟ್ಟೆ ಕೊಡಪ್ಪ. ತಗೊಳ್ಳಿ ಸ್ವಾಮಿ. 50. ಎದ್ದೇ ಬಿಟ್ಟ. ಅಪ್ಪ ಅಮ್ಮಂಗೆ ಹೊಡಿತೀಯೇನೋ? ಇಲ್ಲ. ನನ್ಗೆ ಎದುರು ಮಾತಾಡ್ತೀಯೇನೋ? ತಗೋ ನಿಂಬೆಹಣ್ಣ.
ಅಮಾಸೆ ದಿವಸ ಬೆಲ್ಲ ಹಾಕೊಂಡು ಶರ್ಬತ್ ಕುಡಿ. ಸರಿ ಸ್ವಾಮಿ. ಹೋಗ ಜಾಕಿ ಚಂದ್ ಪಿಕ್ಚರ್ ನೋಡ ಹೋಗ್ಬಿಡ್ತಾಳೆ. ಹೋಗ ಹೋಗ ಹೋಗ. ನೀನ್ ಬಾ. ಸ್ವಾಮಿ ಸ್ವಾಮಿ 500 ರೂಪಾಯಿ ಕೊಡು. ನನ್ನ ಹತ್ರ ಇರೋದೇ 30 ರೂಪಾಯಿ ಸ್ವಾಮಿ. ಹಾ 30 ರೂಪಾಯಿ ಐತೆ. ಕೊಡು ಕೊಡು. ಅರ್ಧೋಗಿರೋ ಚಡ್ಡಿ ಥರ ಇದೆ, ಚಲಾವಣೆಲೇ ಇಲ್ಲ. ಇದು 10 ರೂಪಾಯಿ. ಎಷ್ಟಾಯ್ತು ಕಲೆಕ್ಷನ್ನು? 280. 280? ಓಯ್ ಒಂದ್ 8 ಜನ ಬಂದಿದ್ರಲ್ಲ. ಏನ್ ಬಂದವರೆಲ್ಲ ಏನ್ ಸಾವಿರ ಕೊಟ್ಟಿದ್ರ? ಮುಂಡೆವು ಎಲ್ಲ 10-20 ಗಿರಾಕಿಗಳೇ. ನಾನು 250 ಕೊಟ್ಟು ನೀನು 30 ಕೊಡು. ಸುಮ್ಮನಿರ್ಬೇಕು. ಇವತ್ತು ನಿನ್ನ ವಾಕಿಂಗ್ ಕರ್ಕೊಂಡು ಹೋಗಲ್ಲ. ಅಲ್ಲ ನಿಮ್ ತಂದೆನೋ ನಿಮ್ ತಾತನೋ ಆಗಿದ್ರೆ ಒಳಗಡೆ ಹೋಗಿ ಆತ್ಮಗಳ ಹತ್ರ ಮಾತಾಡ್ಕೊಂಡ್ ಬಂದಿರೋರು. ಆದ್ರೆ ನೀವು ಎಂತ ವಂಶ ನಿಮ್ದು. ತೋಳ್ಪಟ್ಟಿ ನಾರಾಯಣ ಸ್ವಾಮಿ ಅಂದ್ರೆ ದೊಡ್ಡ ಮಾಟಗಾರರು. ಎಂತೆಂತ ಆತ್ಮಗಳನ್ನ ಬಂದ್ಸವ್ರೆ, ಎಂತೆಂತ ಪ್ರಯೋಗಗಳನ್ನ ಮಾಡಿದ್ದಾರೆ, ಏನೆಲ್ಲ ಸಮಸ್ಯೆನ ಬಗೆಹರಿಸಿದ್ದಾರೆ. ಆದ್ರೆ ನೀವು ಒಂದ್ ಪ್ರಯೋಗನೂ ಮಾಡ್ಲಿಲ್ಲ. ಹೂ ಕಣೋ, ಆಗಲ್ಲ ಕಣೋ, ಆಗಲ್ಲ ಕಣೋ. ಇವಳು ಚಂಚಲೆ, ಏಕಾಗ್ರತೆ ಬೇಕು. ಮೀನಾಕ್ಷಿ ಬರ್ತೀನಿ. ಹಿಂಗೆಲ್ಲ ಒಬ್ಬನೇ ಬರಬಾರ್ದು ಸುನೀಲ. ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳಲ್ಲ. ಬಾಗ್ಲಾಕ್ ಬರಲ್ಲ. ಇಷ್ಟು ಬೇಗ ಮರ್ತ್ಬಿಟ್ಟಿಯ ಮೀನಾಕ್ಷಿ ನೀನು? ಮೊದಲನೇ ಪ್ರೀತಿನ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ ಅಂತಾರೆ, ನಿಜನಾ? ಅವೆಲ್ಲ ಏನಿಲ್ಲ ಸುನೀಲ. ಜೀವನದಲ್ಲಿ ಅವೆಲ್ಲ ಬರುತ್ತೆ ಹೋಗುತ್ತೆ. ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವ್ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡಬಾರ್ದು. ಪ್ರೀತಿ ಅಂತೆ, ಪಿಂಡ ಅಂತೆ. ಏನು ಬಲ್ ಇಳಿ ಇಳಿ ಕೆಳಗೆ. ಸ್ವಿಚ್ ಹಾಕು. ಅಣ್ಣ ನಿನ್ಗೆ ಗೊತ್ತಿಲ್ಲ, ರಸ್ತೆ ಜಾಗ ಅವ್ನ ಭಾಗದಲ್ಲೇ ಇರೋದು. ಇರೋ ನೀನೊಬ್ಬರ ಮಾತೆ ಕೇಳಿ ತೀರ್ಮಾನ ಮಾಡಕ್ಕಾಯ್ತದ? ಇಬ್ಬರನ್ನ ಕೇಳ್ಬೇಕಲ್ವಾ? ಹೌದು ತಾನೆ? ಹೌದು. ಇವಾಗ ನಾನೇನು ಸುಮ್ಮನೆ ಕರ್ಸಿದ್ದೀರಾ ನೀವು? 1000 ರೂಪಾಯಿ ಕೊಡ್ತಿಲ್ವಾ? 1000 ರೂಪಾಯಿ ಕೊಡ್ಲೇಬೇಕು. ನನ್ನ ಮತ್ಗೇನು ಬೆಲೆ ಇಲ್ವಾ? ಇದೆಯಣ್ಣ. ಅಣ್ಣ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಇತ್ಯರ್ಥ ಮಾಡ್ಕೊಟ್ಬಿಡಿ. ಮಾ ಕಾಳಿ ಅಂಬಾಲಿ ಕಾಳಿಕೆ ಅಮ್ಮ ಚೌಡಿ ಸೂರಜ್. ಸರಿ ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಗೋಪಾಲಣ್ಣ, ಇರೋ ಜಾಗದಲ್ಲಿ 3 ಅಡಿ ರೋಡಿಗೆ ಬಿಡಕ್ಕೆ 4 ಅಡಿ. ಅವ್ನ ರೆಡಿನ ಕೇಳೋಣ. ಎಲ್ಲ ಜಾಗನು ಅವನೇ ಒತ್ತರಿಸ್ಕೊಂಡವನೆ. ಇನ್ನೇನಿದೆ ಬಿಡೋದಿಕ್ಕೆ? ಗೋಪಾಲಣ್ಣ, 1 ಇಂಚ್ ಜಾಗನು ಒತ್ತಿಸ್ಕೊಂಡಿಲ್ಲ. ಹೇಳೋಣ ಅವನಿಗೆ. ಹೌದಾ? ಗೋಪಾಲ ಸರ್ವೆನ ಕರ್ಸ್ಬಿಡು. ಪಾನಿಲಿದ್ದಷ್ಟು ಅಲ್ಲಿ ಇದ್ದು ಬಿಡ್ಲಿ, ಎಲ್ಲ ತೆಗೆದು ಫ್ರೀ ಹೋಗ್ಬಿಡ್ತೀನಿ. ಏಯ್, ಅದು ನಮ್ಮ ತಾತನ ಆಸ್ತಿ ಅಲ್ಲ, ನಮ್ಮಪ್ಪ ಗೋಮಾಳದ ಜಾಗನ ಒತ್ತರಿಸ್ಕೊಂಡಿರೋದು. ಹೇಳೋಣ ಅವನೇ ಕೇಳು. ಅವನ ಜಾಗದಲ್ಲಿ 3 ಅಡಿ ಎಕ್ಸ್ಟ್ರಾ ಹೆಂಗಾಯ್ತು ಕೇಳೋಣ. ಆ 3 ಅಡಿ ನಂಜಪ್ಪಂದು. ನಮ್ಮಪ್ಪ ನಂಜಪ್ಪನ ಹತ್ರ ಹಾಕೊಂಡಿರೋದು. ಕೇಳಿದ್ರೆ ನಂಜಪ್ಪ ಕೇಳ್ಬೇಕು. ಇವ್ನು ಯಾವ ತಿರುಪತಿ ಕೇಳೋದಕ್ಕೆ? ಹಂಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, ಆ ಜಾಗಕ್ಕೆ ಬೇಲಿ ಹಾಕ್ತೀನಿ. ಇವ್ನೇನ್ ಕಿತ್ಕೊಂತ ನೋಡೋಣ. ನಿಮ್ 1000 ರೂಪಾಯಿ ಬೇಡ ಕಣೋ. ನಾನು ನಿಂಬೆಣ್ಣು ಕೊಡ್ರೆ ವಾಪಸ್ ಹೋಗ್ತೀನಿ. ಕೊಡ್ರ ಹೋಗ. ನಿಮ್ಮ ಅಪ್ಪನ ಹತ್ರ ಬರೋ. ಈ ಸರಿ ಬರೋ ಬೈಯ ಕಡೆ. ಅದೇ ನೀನು ಕೊಟ್ಟಿದ್ದು 20 ಕೋಟಿ ರೂಪಾಯಿ ತಗೊಡು. ಚೆನ್ನೈಗೋದಿ ಅಲ್ಲಿ ನಾನು ಸೆಲ್ಲುಮ್ಮ ಮುರುಘಾ ಜ್ಯುವೆಲರ್ಸು, ಜಂಬೂರ್ ಜ್ಯುವೆಲರ್ಸು ಅವ್ರ ಹತ್ರ ಅಷ್ಟು ದುಡ್ಡನ್ನ ಚಿನ್ನದ ಬಿಸ್ಕೆಟ್ ಮಾಡಿಸ್ಕೊಂಡು ನಿನಗೆ ಹೇಳಬೇಕು ಅಂತ ಬರ್ತಾ ಇದ್ವಿ. ಅಷ್ಟರಲ್ಲಿ ಗುಂಡಿ ಶಬ್ದ ಕೇಳಿಸ್ತು. ಹಾಗೇನ್ ಮಾಡಿದ್ವಿ ಗೊತ್ತಾ? ಅದೇ ಪಾಳಿ ಬೆಟ್ಟ, ಅದ್ರ ಹತ್ರ ಸುತ್ತು ಬಂಡೆ. ಸುತ್ತು ಬಂಡೆ. ಆ ಆಂಜನೇಯ ವಿಗ್ರಹ ಇದೆಯಲ್ಲ, ಅದ್ರ ಮಧ್ಯೆ ಹಳ್ಳ. ಅಲ್ಲಿ ಅಷ್ಟು ಚಿನ್ನದ ಬಿಸ್ಕೆಟ್ ಅನ್ನ ಮತ್ತೆ ನಿನ್ನ ಡೈರಿನ ಸೇಫ್ ಆಗಿ ಇಟ್ಬಿಟ್ಟು ನಿಂಗೆ ಹೇಳಬೇಕು ಅಂತ ಬರ್ತಾ ಇದ್ವಿ. ಅಷ್ಟರಲ್ಲಿ ಜೋರ ಗುಂಡಿನ ಶಬ್ದ ಕೇಳಿಸ್ತು. ತಿರುಗಿ ನೋಡಿದ್ರೆ ಸೆಲ್ಲಮ್ಮ ಮುರುಘಾ ಗುಂಡೆ ಇಟ್ಬಿದ್ದು ಕೆಳಗೆ ಬಿದ್ದಿದ್ರು. ಆಗ ನಾನು ಗಾಬರಿಯಿಂದ ಈ ಕಡೆ ಓಡ್ಬೋ